ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂತಹ ವೇದ ಭಾಗವು ಆದಿಕಾಂಡ 12ನೇ ಅಧ್ಯಾಯ 1-7 ವಚನಗಳು. ಅದರಲ್ಲಿ ಮುಖ್ಯ ವಾಕ್ಯ 5ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅವನು ತನ್ನ ಹೆಂಡತಿಯಾದ ಸಾರಳನನ್ನು ತನ್ನ ತಮ್ಮನ ಮಗನಾದ ಲೋಟನನ್ನು ತಾನು ಲೋಟನು ಕಾಡಿನಲ್ಲಿ ಸಂಪಾದಿಸಿದ ಎಲ್ಲಾ ಸ್ವತ್ತನ್ನು ದಾಸದಾಸಿಯರನ್ನು ತೆಗೆದುಕೊಂಡು ಹೋಗಿ ಕಾನಾನ ದೇಶಕ್ಕೆ ಸೇರಿದರು ಎಂಬುದಾಗಿ. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನು ಉನ್ನತ ಸ್ಥಾನದಲ್ಲಿ ವಾಸವಾಗಿರುವಂತ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆ, ಹಲೋ ನೋಡಿ ಕಾಲ್ ಮಾಡಿರ್ಬೋದು. ಸರಿ ಕೇಳ್ತಾ ಇಲ್ಲ? ಸರಿ ಕೇಳಿಸ್ತಾ ಇಲ್ರಿ? ಕೇಳಿಸ್ತಾ ಇಲ್ಲ ಅಣ್ಣ, ಕೇಳಿಸ್ತಾ ಇಲ್ಲ. ವಾಯ್ಸ್ ಕಟ್ ಆಗುತ್ತೆ. ನೆಟ್ವರ್ಕ್ ಇಲ್ಲ ಸರ್. ಬೇರೆ ಕಡೆ ಬರ್ರಿ. ಓಕೆ ಸರ್, ಈಗ ಇವಾಗ ಕೇಳಿಸ್ತಾ ಅಣ್ಣ. ಬೇರೆ ಕಡೆ ಇದ್ದೀನಿ ಸರ್. ಓಕೆ ಸರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದಂತ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಬೆಳಗಿನ ಶಾವದಲ್ಲಿ ಕರ್ತನೆ, ನಾವೆಲ್ಲರೂ ನಿನ್ನ ವಾಕ್ಯವನ್ನು ಕೇಳುವಂತೆ ಧ್ಯಾನ ಮಾಡುವಂತೆ ಕೊಟ್ಟಂತ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಒಂದು ಬೆಳಗಿನ ಜಾವದಲ್ಲಿ ಒಬ್ಬರ ಮಿಷನರಿ ಅವ್ರ ಬಗ್ಗೆ ಧ್ಯಾನ ಮಾಡುವಂತೆ ಕೃಪೆಯನ್ನು ಕೊಡು. ನೀನು ನಮ್ಮೊಟ್ಟಿಗಿರು, ನಮ್ಮನ್ನು ಆಶೀರ್ವದಿಸು. ಯೇಸುವಿನ ಹೆಸರಿನಲ್ಲಿ ಕೇಳುತ್ತೇವೆ ನಮ್ಮ ತಂದೆ, ಆಮೆನ್. ಪ್ರೀತಿಯುಳ್ಳ ಎಲ್ಲ ದೇವ ಜನರೇ, ಈ ಒಂದು ಬೆಳಗಿನ ಜಾವದಲ್ಲಿ ನಮಗೆ ಕೊಟ್ಟಿರುವಂತ ಒಬ್ಬ ದೈವ ಬೋಧಕರು, ಮತ್ತೆ ಅವರು ಕೆನೆನ್ ಆರ್ಥರ್ ಮಾಗ್ರಸ್ ಎಂಬುದಾಗಿ ಇವರು ದೇವರು ಸಹಾಯ ಮಾಡಿದ್ದಾರೆ. ಮತ್ತು ಪ್ರಾಮುಖ್ಯವಾಗಿ ಇವರ ವಿಷಯದಲ್ಲಿ ನಾವು ದೇವರ ವಾಕ್ಯ ನಮಗೆ ಆದಿಕಾಂಡ ನಾವು ಈಗಾಗಲೇ ಓದಿದ್ದೇವೆ. ವಿಶೇಷವಾಗಿ ಪ್ರಾಮುಖ್ಯವಾಗಿ ತಿಳ್ಕೊಳ್ಳೋದೇನಂತಂದ್ರೆ, ಅವರಿಗೆ ತೋರಿಸಿದಂತ ಒಂದು ಮಾರ್ಗದರ್ಶನ, ಅವರು ದೇಶಕ್ಕಾಗಿ ದೇವರ ಸೇವೆಗಾಗಿ ಅನೇಕ ಸುವಾರ್ತೆ ಸಾರುವಂತ ವಿಷಯದಲ್ಲಿ ನಾವು ಅನೇಕ ವಿಷಯಗಳನ್ನು ನಾವು ನೋಡ್ತಾ ಇದ್ದೀವಿ. ಪ್ರಾಮುಖ್ಯವಾಗಿ ಇಲ್ಲಿ ಕೆನೆನ್ ಆರ್ಥರ್ ಅವರ ವಿಷಯದಲ್ಲಿ ನಾವು ನೋಡೋದಾದ್ರೆ, ಇವರು 1852ರಲ್ಲಿ ಡಿಸೆಂಬರ್ 24ನೇ ತಾರೀಕು ಇಂಗ್ಲೆಂಡ್ನಲ್ಲಿ ಲಿಮ್ಸ್ ಎಂಬ ಗ್ರಾಮದಲ್ಲಿ ಅವರ ಒಂದು ಜನನವಾಯಿತು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಅವರ ತಂದೆ ಹೆಸರು ಥಾಮಸ್ ಡೇವಿಡ್ ಶಾಮೆಲ್ ಎಂಬುದಾಗಿ, ಅವರ ತಾಯಿಯ ಹೆಸರು ಮೇರಿ ಎಂಬುದಾಗಿ. ಇವರು 8ನೇ ಸಂತಾನ ಅವರ ಕುಟುಂಬದಲ್ಲಿ. ಇವರು ಚಿಕ್ಕವರಾಗಿದ್ದರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಇವರು ತಂದೆ ಪೊಲೀಸ್ ಆಗಿದ್ರು. ಅದೇ ರೀತಿಯಲ್ಲಿ ಇವರು ಪ್ರಾಮುಖ್ಯವಾಗಿ ವಿವಾಹಕ್ಕೆ ಮುಂಚೆ ಮತ್ತು ಇಂಗ್ಲೆಂಡ್ನಲ್ಲಿ ಒಂದು ಸಭೆಯಲ್ಲಿ, ಚರ್ಚಿನಲ್ಲಿ ರಕ್ಷಣೆಯನ್ನು ಹೊಂದುತ್ತಾರೆ. ಇವರು ಚಿಕ್ಕ ವಯಸ್ಸಿನಲ್ಲಿ ಅನೇಕ ತರಬೇತಿಗಾಗಿ ಅಂತಂದ್ರೆ ಶಿಕ್ಷಣ ಒಂದು ಪ್ರಾಮುಖ್ಯತೆಯನ್ನು ಬಹಳವಾಗಿ ಹೊಂದಿಕೊಂಡಿರಬಹುದಾಗಿ ಮತ್ತು ಆ ವಿದ್ಯಾಭ್ಯಾಸಕ್ಕಾಗಿ ಬಹಳ ಪ್ರಯಾಸ ಪಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಅವರ ಒಂದು ಚರಿತ್ರೆಯಲ್ಲಿ. ಮತ್ತು ಅವರು ಒಳ್ಳೆಯ ಒಂದು ಶಾಲೆಯ ವಿದ್ಯಾಭ್ಯಾಸವನ್ನು ಮುಗಿಸಿ ಒಂದು ವೈದ್ಯಕೀಯ ಡಾಕ್ಟರ್ ಆಗಿ ಮತ್ತೆ ಅನೇಕ ವೈದ್ಯಕೀಯ ಸರ್ಜನ್ ಆಗಿ, ಅಂತಂದ್ರೆ ನಾನು ಒಳ್ಳೆಯ ಒಂದು ವೈದ್ಯನಾಗಿ ಅನೇಕರಿಗೆ ನಾನು ಸೇವೆ ಮಾಡಬೇಕು, ಅನೇಕರಿಗೆ ನಾನು ಒಳ್ಳೆಯದು ಮಾಡಬೇಕೆಂಬ ಗುರಿಯನ್ನು ಇಟ್ಟುಕೊಂಡು ಅವರು ಒಂದು ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಪ್ರೀತಿಯುಳ್ಳ ದೇವ ಜನರೇ, ಅವರು
ವೈದ್ಯಕೀಯ ಒಂದು ತರಬೇತಿಯನ್ನು ಮುಗಿಸಿ ನಮ್ಮ ಭಾರತ ದೇಶದಲ್ಲಿ ಅಂದ್ರೆ ತಮಿಳುನಾಡಿನ ತಿರುನಲ್ವೇಲಿ ನಜರೇತಿಗೆ ಒಂದು ಮಿಷನರಿಯಾಗಿ, ಒಂದು ದೇವರ ಸೇವೆಯಾಗಿ ಅವರು ನಮ್ಮ ಭಾರತ ದೇಶಕ್ಕೆ ಬರ್ತಾರೆ. ಆ ಬರುವಂತಹ ಸಂದರ್ಭದಲ್ಲಿ 1875ನೇ ವರ್ಷದಲ್ಲಿ 22 ವರ್ಷಗಳ ವಯಸ್ಸಿನಲ್ಲಿ ಭಾರತ ದೇಶಕ್ಕೆ ಅಂದ್ರೆ ಮದ್ರಾಸ್ಗೆ ಬರ್ತಾರೆ ಅವರು. ಪ್ರೀತಿಯುಳ್ಳ ದೇವ ಜನರೇ, ಚಿಕ್ಕ ವಯಸ್ಸಿನಲ್ಲಿ ಅವರು ನಮ್ಮ ಭಾರತ ದೇಶಕ್ಕೆ ಬಂದು ಅಲ್ಲಿ ಎಡಿಯನ್ ಗುಡಿ ಎಂಬ ತಮಿಳ್ ಪರೀಕ್ಷೆಗೆ ಬರೆದು, ನಾನು ಭಾರತ ದೇಶದ ಒಂದು ತಮಿಳುನಾಡು ಒಂದು ತಿರುನಲ್ವೇಲಿ ಒಂದು ನಜರೇತಿ ಎಂಬ ಗ್ರಾಮಕ್ಕೆ ನಾನು ಬಂದಿದ್ದೇನೆ, ನನಗೆ ಇಲ್ಲಿನ ಭಾಷೆ ಬರಬೇಕೆಂಬುದಾಗಿ ಅಲ್ಲಿನ ಭಾಷೆಯನ್ನು ಕಲಿಯುವುದಕ್ಕೆ ಅವರು ಬಹಳ ಪ್ರಯಾಸ ಪಡ್ತಾ ಇರ್ತಾರೆ. ಮತ್ತೊಂದು ತಮಿಳು ಪರೀಕ್ಷೆಯನ್ನು ಬರೆದು ಅಲ್ಲಿರುವಂತ ಒಂದು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. 1876ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಜರೇತಿಗೆ ಅವರು ಬರುವಂತದ್ದು ನಾವು ನೋಡ್ತಾ ಇದ್ದೀವಿ. ಪ್ರೀತಿಯುಳ್ಳ ದೇವ ಜನರು, ಇನ್ನೊಂದು ವಿಷಯದಲ್ಲಿ ಕೂಡ ನಾವು ನೋಡಿದ್ರೆ ಮಾರ್ಚ್ 25, 1877ರಲ್ಲಿ ಮದ್ರಾಸ್ನಲ್ಲಿ ಸೈಂಟ್ ಜಾರ್ಜ್ ಕೆಥೋಡ್ನಲ್ಲಿ ನಜರೇತಿಗೆ ಅಸಿಸ್ಟೆಂಟ್ ಆಗಿ ನೇಮಕವಾಗ್ತಾರೆ ಇವರು. ಅಂದ್ರೆ ಇವರು ಜೀವಿತದಲ್ಲಿ ಅನೇಕ ವಿಧವಾದಂತ ಪ್ರಶಸ್ತಿವಾಗಿರುವಂತ ನೇಮಕವಾಗಿರುವಂತ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಒಳ್ಳೆ ಒಂದು ಅವಕಾಶ, ನಮ್ಮ ಭಾರತ ದೇಶಕ್ಕೆ ಬಂದು ಒಂದು ತಮಿಳು ಪುಸ್ತಕವನ್ನು ಓದಿ ಅದನ್ನು ಟ್ರಾನ್ಸ್ಲೇಷನ್ ಮಾಡಿ ಅದ ಅನುವಾದ ಮಾಡಿ ಮತ್ತು ಅನೇಕ ವಿಧವಾದಂತ ಒಂದು ಡಾಕ್ಟರೇಟ್ ಅನ್ನು ಮತ್ತು ಒಂದು ನೇಮಕವಾಗಿ ಅಸಿಸ್ಟೆಂಟ್ ನೇಮಕವಾಗಿ ಒಂದು ಮಿಷನರಿ ಆಗಿ ಬರುವುದಕ್ಕೆ ದೇವರು ಅವರಿಗೆ ಕೊಟ್ಟಿರುವಂತ ಒಳ್ಳೆ ಒಂದು ಅದ್ಭುತವಾದಂತ ಜೀವಿತವನ್ನು ನಾವು ನೋಡ್ತಾ ಇದ್ದೀವಿ. ಕಾರಣ ಏನಂತಂದ್ರೆ, ನಾವು ಒಂದು ಮೊಟ್ಟ ಮೊದಲನೇದಾಗಿ ನಾವು ದೇವರ ವಾಕ್ಯ ನೋಡಿದ್ವಿ. ಏನಂತಂದ್ರೆ, ಅಬ್ರಹಾಮನು ದೇವರು ಒಂದು ಆಜ್ಞೆ ಕೊಟ್ರು, ನಾನು ನಿನಗೆ ತೋರಿಸುವಂತ ದೇಶಕ್ಕೆ ನೀನು ಹೊರಡಬೇಕು ಎಂಬುದಾಗಿ. ಅದೇ ರೀತಿಯಲ್ಲಿ ಕೂಡ ಕೆನೆನ್ ಆರ್ಥರರಿಗೆ ದೇವರು ಒಂದು ದರ್ಶನ ಕೊಟ್ಟಿದ್ದಾರೆ. ನಾನು ಭಾರತ ದೇಶಕ್ಕೆ ಹೋಗ್ಬೇಕು, ನಾನು ಆ ಭಾರತ ದೇಶದಲ್ಲಿ ತಮಿಳುನಾಡು ನಜರೇತ್ ತಿರುನಲ್ವೇಲಿ ಎಂಬ ಈ ಒಂದು ಸ್ಥಳಕ್ಕೆ ನಾನು ಹೋಗಿ ಸೇವೆ ಮಾಡಬೇಕೆಂಬ ಒಂದು ದರ್ಶನ ದೇವರು ಕೊಟ್ಟಿದ್ದಾರೆ. ಇವತ್ತು ನಾವು ಕೂಡ ಜೂಮ್ ಅಲ್ಲಿರುವಂತ ಅನೇಕ ದೈವ ಬೋಧಕರಾಗಲಿ, ಇವತ್ತು ಇಡೀ ಪ್ರಪಂಚದಲ್ಲಿರುವಂತ ಪ್ರತಿ ಬೋಧಕರು ಬೋಧಕಿಯರು ಸೇವಕಿಯರು ಕೂಡ ಏನಾಗಿದ್ದಾರೆ ಅಂತಂದ್ರೆ, ಸರ್ ನೀವು ಎಲ್ಲಿಂದ ಬಂದಿದ್ದೀರಿ ಸೇವೆಗೆ ಅಂತಂದ್ರೆ, ನಮ್ಮ ಊರೊಂದು ಹೆಸರು ಹೇಳಿದ್ರೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ, ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಸೇವೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಕೇಳ್ತಾ ಇರ್ತಾರೆ ಕೆಲವರಿಗೆ. ಹೌದು, ದೇವರು ಎಲ್ಲಿ ತೋರಿಸಿದ್ರಂತ ಅಲ್ಲಿಗೆ ನಾವು ಸೇವೆಗೆ ಹೋಗಲೇಬೇಕು. ಯೇಸು ಸ್ವಾಮಿ ಕೂಡ ಅಷ್ಟೇ, ಅವರು ಜನನಾದಂತ ಸ್ಥಳದಲ್ಲಿ ಸೇವೆಕ್ಕಿಂತ ಸುತ್ತಮುತ್ತ ಹಳ್ಳಿಗಳಲ್ಲಿ ಸುತ್ತಮುತ್ತ ಗ್ರಾಮಗಳಲ್ಲಿ ಕೂಡ ಯೇಸು ಸ್ವಾಮಿ ಅವರು ಕೂಡ ಸೇವೆಗೆ ಮುಂದೆ ಪ್ರಭಾವ ಕೊಟ್ಟರು. ಅದೇ ರೀತಿಯಲ್ಲಿ ಕೂಡ ಪ್ರೀತಿಯುಳ್ಳ ದೇವ ಜನರೇ, ಈ ನಜರೇತಲ್ಲಿ ಅವರು ಬಂದು ನಮ್ಮ ಭಾರತ ದೇಶಕ್ಕೆ ಅಂದ್ರೆ ತಮಿಳುನಾಡು ತಿರುನಲ್ಲಿ ಬಂದ ಮೇಲೆ ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಇವರು 1877ನೇ ವರ್ಷದಲ್ಲಿ ಭಯಂಕರವಾದಂತ ಬರಗಾಲ ಬರುತ್ತದೆ. ಅಲ್ಲಿ ಅನೇಕ ಜನರು ಮರಣ ಹೊಂದುತ್ತಾರೆ. ಮರಣವಾದಂತ ಸಂದರ್ಭದಲ್ಲಿ ಅನೇಕ ಮಕ್ಕಳು ಅನಾಥರಾಗಿ ಬಿಡ್ತಾರೆ. ಆಗ ಈ ಮಿಷನರಿ ಅವರು ಕೆನೆನ್ ಆರ್ಥರ್ ಅವರು ಅಲ್ಲಿ ಅನೇಕ ಜನಗಳಿಗೆ ಒಂದು ಅನಾಥ ಆಶ್ರಮ ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಕೂಡ ನಾನು ಇವರನ್ನು ಕಾಪಾಡಬೇಕು ಅಂತ ಹೇಳಿ ಅಲ್ಲಿ ನಜರೇತ್ ಎಂಬ ಸ್ಥಳದಲ್ಲಿ ಒಂದು ಆಲಯದಲ್ಲಿ ಅನೇಕ ಗಂಟೆಗಳ ಕಾಲ ಆ ಮಕ್ಕಳಿಗೋಸ್ಕರ ಆ ಬರಗಾಲದಿಂದ ಅನೇಕ ಸಮಸ್ಯೆಗಳಿಂದ ಅವರಿಗೆ ದೇವರು ಕಾಪಾಡಬೇಕೆಂಬ ಒಂದು ಉದ್ದೇಶದಿಂದ ಅವರು ಪ್ರಾರ್ಥನೆಯಲ್ಲಿ ಅನೇಕ ಗಂಟೆಗಳು ಕಲಿತಾ ಇದ್ದರು ಅಂತಂದ್ರೆ ಆ ಒಂದು ಪ್ರಾರ್ಥನೆಯಲ್ಲಿ ನಿರತರಾಗ್ತಾ ಇದ್ದಾರೆ ಎಂಬುದಾಗಿ ಅವರ ಒಂದು ವಿಷಯದಲ್ಲಿ ನಾವು ನೋಡ್ತೀವಿ. ಪ್ರೀತಿಯುಳ್ಳ ದೇವಜನ, ಇವತ್ತು ನಾವು ಕೂಡ ಅಷ್ಟೇ ಪ್ರತಿಯೊಂದು ವಿಷಯಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು.
ಇವತ್ತು ಅನೇಕ ಸಮಸ್ಯೆಗಳು, ಅನೇಕ ಬಾಧೆಗಳು, ಅನೇಕ ಕಷ್ಟಗಳಿದ್ರು ಕೂಡ ಅವರ ಜೀವಿತದಲ್ಲಿ ನಾವು ನೋಡಿದ್ರೆ ಅನೇಕ ಗಂಟೆಗಳ ಕಾಲ ಪ್ರಾರ್ಥನೆ ಮಾಡಿದರೆ ಎಂಬುದಾಗಿ ನಾವು ನೋಡ್ತೀವಿ. ನಾವು ಕೂಡ ಅಷ್ಟೇ, ನಮ್ಮ ಸಮಸ್ಯೆ, ನಮ್ಮ ಬಾಧೆಗಳು ಪ್ರತಿಯೊಂದು ಕೂಡ ದೇವರ ಒಂದು ಪಾದದಲ್ಲಿ ಇಡಬೇಕು. ನಾವು ದೇವರೇ, ಸಭೆಗಾಗಿ, ಮಕ್ಕಳಿಗಾಗಿ, ಕುಟುಂಬಕ್ಕಾಗಿ, ವಿಶ್ವಾಸಿಗಳಿಗಾಗಿ ಅಂತ ಹೇಳಿ ಯಾವತ್ತೂ ಕೂಡ ದೇವರಲ್ಲಿ ನಾವು ಮನವಿ ಮಾಡ್ಕೊಳ್ಬೇಕು ಹೊರತು ಯಾವತ್ತೂ ಕೂಡ ದೇವರಲ್ಲಿ ನೀವು ಆಗ್ರಿಮೆಂಟ್ ಮಾಡ್ತಾರೆ, ಡಿಮ್ಯಾಂಡ್ ಮಾಡಬಾರ್ದು. ಇಲ್ಲಿ ಇವರು ಕೂಡ ಅಷ್ಟೇ, ಅನೇಕ ಗಂಟೆಗಳ ಕಾಲ ಚರ್ಚಿನಲ್ಲಿ ಶ್ರದ್ಧೆಯಿಂದ ಪ್ರಾರ್ಥಿಸಿದರು ಎಂಬುದಾಗಿ, ನಾವು ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೂಡ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಇವತ್ತು ಕೆಲವರು ಪ್ರಾರ್ಥನೆ ಆಗಿದೆ ಅಂತಂದ್ರೆ, ದೇವರೇ ನಮ್ಗೆ ಬೇಕೇ ಬೇಕು, ದೇವರೇ ನಮಗೆ ಕೊಟ್ಟೇ ಕೊಡಬೇಕು. ನಮ್ದು ಕೇಳುವುದು ಧರ್ಮ ಅಷ್ಟೇ, ಕೊಡುವುದು ಅದು ದೇವರ ಚಿತ್ತ, ದೇವರ ಇಷ್ಟ. ನಾವು ಕೇಳುವುದಷ್ಟೇ ನಮ್ಗೆ. ಅದಕ್ಕೆ ಇಲ್ಲಿ ಕೆನಾನ್ ಅವರು ಕೂಡ ಬಹಳ ಅದ್ಭುತವಾದಂತ ರೀತಿಯಲ್ಲಿ ಅಲ್ಲಿ ಬರುತ್ತಿರುವಂತ ಬರಗಾಲ, ಅಲ್ಲಿರುವಂತ ಅನೇಕ ಜನರು ತೀರಿಕೊಂಡ ಸಂದರ್ಭದಲ್ಲಿ ಅವ್ರಿಗೊಂದು ಆಶ್ರಯ ಕಟ್ಟಿ ಮತ್ತೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ಅಂದ್ರೆ ಒಂದು ಅದ್ಭುತವಾದಂತ ರೀತಿಯಲ್ಲಿ. ಅವರು ಇಂಗ್ಲೆಂಡ್ ನಲ್ಲಿ ಹುಟ್ಟಿ ಅಲ್ಲಿಂದ ನಮ್ಮ ಭಾರತ ದೇಶಕ್ಕೆ ಬಂದು ಒಂದು ಶ್ರದ್ಧೆಯಿಂದ ತಮಿಳುನಾಡಲ್ಲಿ ಅಂತಂದ್ರೆ ಆ ಒಂದು ತಮಿಳು ಭಾಷೆಯನ್ನು ಕಲಿತು ಅನೇಕ ಜನರ ಮಧ್ಯದಲ್ಲಿ ಅವರು ಸೇವೆ ಮಾಡಬೇಕಾದ್ರೆ ಒಂದೇ ಒಂದು ದೇವರ ಒಂದು ಕರಿಬೇಕೆ ಎಂಬುದಾಗಿ ನಾವು ನೋಡ್ತೀವಿ. ಅಲ್ಲಿ ಕೂಡ ಅಬ್ರಹಾಮನಿಗೂ ಕೂಡ ನಾನು ತೋರಿಸುವ ದೇಶಕ್ಕೆ ನೀನು ಹೋಗ್ಬೇಕೆಂಬುದಾಗಿ ನೋಡ್ತೀವಿ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುವೆನು, ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನಿನ್ನನ್ನು ಆಶೀರ್ವಾದ ನಿಧಿಯಾಗುವೆ, ನಿನ್ನನ್ನು ಹರಿಸುವವರನ್ನು ಹರಿಸುವೆನು, ನಿನ್ನನ್ನು ಶಪಿಸುವನು ಎಂಬುದಾಗಿ. ಅಂದ್ರೆ ದೇವರ ಒಂದು ಮಾತಿಗೆ ವಿಧಿಯ ಕೊಟ್ಟು ಇವತ್ತು ನಮ್ಮ ಭಾರತ ದೇಶಕ್ಕೆ ಬಂದು ಕೆನಾನ್ ಆರ್ಥರ್ ಅವರು ಒಂದು ಅದ್ಭುತವಾದಂತ ಸೇವೆಯನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಕೂಡ ನಾವು ಇವರು ಅನೇಕ ಕಾರ್ಯಗಳು ಕೂಡ ಮಾಡಿದರು. ಏನಂತಂದ್ರೆ ಕೆನಾನ್ ಅವರು ಅನೇಕ ಕಾರ್ಯಕ್ರಮಗಳನ್ನು ತೆಗೆದುಕೊಂಡ್ರು. ಏನು ಕಾರ್ಯಕ್ರಮಗಳನ್ನು ತೆಗೆದುಕೊಂಡ್ರು ಎಂಬುದಾಗಿ ನಾವು ನೋಡಿದ್ರೆ, ಅನೇಕ ಜನರಿಗೆ ನಂಬಿಕೆಯನ್ನು ಹುಟ್ಟಿಸುವಂತ ಕಾರ್ಯವನ್ನು ಅವರು ಮಾಡ್ತಾ ಇದ್ರು. ಇವತ್ತು ಒಬ್ಬ ಮನುಷ್ಯ ಒಬ್ಬನನ್ನು ನಂಬಬೇಕಾದ್ರೆ ಸುಲಭವಲ್ರಿ. ಇವತ್ತು ಮನುಷ್ಯ ಸಾಧಾರಣವಾಗಿ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬರನ್ನು ನಂಬಬೇಕಾದ್ರೆ ಸಾಧ್ಯ ಇಲ್ಲ. ಅವ್ರ ಮಾತು ನಾವ್ಯಾಕೆ ನಂಬಬೇಕು, ನನ್ನ ಮಾತು ಅವ್ರು ನಂಬಬೇಕೆಂಬ ಇವತ್ತು ಪ್ರಪಂಚ ಇದೆ. ಒಬ್ಬರ ಮಾತಾಗಲಿ, ಒಬ್ಬರ ದೈವ ಬೋಧಕರ ಮಾತಾಗಲಿ, ಒಬ್ಬರ ಹಿರಿಯರ ಮಾತಾಗಲಿ, ಇಲ್ಲ ದೇವರ ಮಾತಾಗಲಿ ನಂಬಬೇಕಾದ್ರೆ ಇವತ್ತು ಬಹಳ ಕಷ್ಟ ಆಗಿದೆ. ಯಾಕಂದ್ರೆ ಈ ನಂಬಿಕೆ ಜೀವಿತವನ್ನು ಅವರಿಗೆ ಹುಟ್ಟಿಸಬೇಕು, ಅವರಿಗೆ ನಂಬಿಕೆ ಬರಬೇಕೆಂಬ ಒಂದು ಉದ್ದೇಶವನ್ನು ಸೇವೆ ಮಾಡ್ತಾ ಇದ್ರು ಈ ಕೆನಾನ್ ಆರ್ಥರ್ ಅವರು. ಮತ್ತು ಅಲ್ಲಿರುವಂತ ಜನರಿಗೆ ಅನೇಕ ಭಯದಿಂದ ಇದ್ರು ಅವರು. ಆ ಭಯವನ್ನು ಓಡಿಸಬೇಕು, ಆ ಭಯದಿಂದ ಅವರಿಗೆ ಒಂದು ಜಯವನ್ನು ಕೊಡಿಸಬೇಕೆಂಬ ಒಂದು ಉದ್ದೇಶವನ್ನು ಅವರು ಇಟ್ಕೊಂಡಿದ್ರು. ಮೂರನೇದಾಗಿ ಅನೇಕ ವಿಧವಾದಂತ ಕಲ್ಯಾಣ ಕಾರ್ಯಕ್ರಮಗಳು, ಅಂದ್ರೆ ವಿವಾಹ, ಅನೇಕ ಜನರಿಗೆ ಅನೇಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದರು. ಮತ್ತೆ ನಾವು ನೋಡ್ತೀವಿ ಅನಾಥ ಮಕ್ಕಳಿಗೆ ಮನೆಗಳು, ಅನೇಕ ಅನಾಥ ಮಕ್ಕಳಿಗೆ ಮನೆಗಳು ಅಂದ್ರೆ ಅವ್ರಿಗಿರುವುದಕ್ಕೆ ವಸತಿಗಳು, ಅವ್ರಿಗೆ ಬೇಕಾಗಿರುವಂತ ಅನೇಕ ಇವತ್ತು ಶಾರೀರಿಕವಾಗಿ ಅವರಿಗೆ ಅನೇಕ ಮಕ್ಕಳಿಗೆ ಮನೆಗಳನ್ನು ಕೊಡ್ತಾರೆ. ಮತ್ತು ನಾವು ನೋಡ್ತಾ ಇದ್ದೀವಿ ಅವರಿಗೆ ಶಿಕ್ಷಣ ಒಂದು ತರಬೇತಿ. ಇವತ್ತು ಅನೇಕರು ಅನ್ಎಜುಕೇಟೆಡ್ ಆಗಿ ಒಂದು ತಿಳುವಳಿಕೆ ಇಲ್ಲದೆ ಇವತ್ತು ಪ್ರಪಂಚದಲ್ಲಿದ್ದಾರೆ. ಎಷ್ಟೋ ಮಂದಿ ಓದಿದ್ದಾರೆ, ಡಿಗ್ರಿ ಓದಿದ್ದಾರೆ, ಅನೇಕ ಓದಿದ್ದಾರೆ, ಆದ್ರೆ ಪ್ರಪಂಚದ ಒಂದು ತಿಳುವಳಿಕೆನೇ ಇಲ್ಲ ಕೆಲವರಿಗೆ. ಅಂದ್ರೆ ಆಗಿನ ಕಾಲದಲ್ಲಿ ನೋಡ್ರಿ, 1877 ಆಗಿನ ಕಾಲದಲ್ಲಿ ಅವರು ಶಿಕ್ಷಣ ತರಬೇತಿ ನೀಡುವುದಕ್ಕೆ ಒಂದು ಶಾಲೆ ಅವರು ಪ್ರಾರಂಭ ಮಾಡ್ತಾ ಇದ್ರು. ಮತ್ತು ವೈದ್ಯಕೀಯ ಆರೈಕೆಗಾಗಿ ಇವತ್ತು ಆರೋಗ್ಯನೇ ಬಹಳ ಪ್ರಾಮುಖ್ಯ. ಆರೋಗ್ಯದ ಅನೇಕ ವಿಧವಾದಂತಹ ಕಾರ್ಯಗಳು ಅವರು ಮಾಡುವುದಕ್ಕೆ ನಮ್ಮ ಭಾರತ ದೇಶಕ್ಕೆ ಬಂದು ಕೆನಾನ್ ಆರ್ಥರ್ ಅವರು ಎಷ್ಟೋ ಶ್ರಮೆ. ಅದಕ್ಕೆ ನಾವು ನೋಡ್ತೀವಿ ಅಬ್ರಹಾಮನಿಗೆ ಹೇಳಿದಂತ ವಾಕ್ಯ ದೇವರು ಇವರ ಜೀವಿತದಲ್ಲಿ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವ ಜನ ಇವತ್ತಿನ ದಿವಸ ನಮಗೂ ಕೂಡ ಹೇಳಿರ್ತಾರೆ,
ದೇವರು ನಮಗೂ ಕೂಡ ಹೇಳಿದ್ದಾರೆ, ಅನೇಕ ಹಳ್ಳಿಗಳಿಗೆ ಹೋಗ್ರಿ, ಸುವಾರ್ತೆ ಮಾಡ್ರಿ, ಸೇವೆ ಮಾಡ್ರಿ, ನನ್ನ ಬಗ್ಗೆ ಸುವಾರ್ತೆ ಸಾರಿ, ಯೇಸು ಕ್ರಿಸ್ತನ ಬಗ್ಗೆ ಸಾರಬೇಕು. ಯೇಸು ಕ್ರಿಸ್ತ ನಮಗೇನು ಮಾಡಿದ್ದಾರೆ, ಲೋಕಕ್ಕೆ ಏನು ಮಾಡಿದ್ದಾರೆ, ಏನು ಅವರು ಮಾಡಿದಂತ ಸತ್ಯ ಏನು, ಅದರ ಒಂದು ಪರಮಾರ್ಥವನ್ನು ತಿಳಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಕೂಡ, ಈಗ ನಾನು ತೋರಿಸುವಂತ ದೇಶಕ್ಕೆ ಹೋಗು, ನಾನು ತೋರಿಸುವಂತ ಹಳ್ಳಿಗೆ ಹೋಗು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು, ಅವರಿಗೆ ಸಹಾಯ ಮಾಡು ಎಂಬುದಾಗಿ ಇವತ್ತಿನ ದಿವಸ ನಮಗೂ ಕೂಡ ಅನೇಕ ದೈವ ಭಕ್ತರಿಗೂ, ಅನೇಕ ದೇವರ ಸೇವಕರಿಗೂ, ಸಭೆ ಹಿರಿಯರಿಗೂ ಕೂಡ ದೇವರು ನಮಗೂ ಕೂಡ ಆ ಕೆನೆನ್ ಆರ್ಥರ್ ಅವರಿಗೆ ಹೇಳಿದಂತೆ ನಮಗೂ ಕೂಡ ಹೇಳಿದ್ದಾರೆ ಪ್ರೀತಿಯುಳ್ಳ ದೇವಜನ. ಅದಕ್ಕೆ ಪ್ರೀತಿಯುಳ್ಳ ದೇವಜನರೇ, ಇವ್ರ ವಿಷಯದಲ್ಲಿ ನಾವು ನೋಡ್ತೇವೆ, ಇವರು ಇನ್ನೂ ಅನೇಕ ಕೊಡುಗೆಗಳು ಕೂಡ ಅವರು ಕೊಟ್ರು. ಏನಂತಂದ್ರೆ ಅಲ್ಲಿ ನಾವು ನೋಡ್ತೀವಿ, ಕೆಲವೊಂದು ವಿಷಯದಲ್ಲಿ ಕೂಡ ಅವರು ಕೊಡುಗೆಗಳೇನಂತಂದ್ರೆ, ನಜರೇತಿನಲ್ಲಿ ಒಂದು ಅಂಚೆ ಕಚೇರಿ ಅಂದ್ರೆ ಪೋಸ್ಟ್ ಆಫೀಸ್ ಸೇವೆಗಳನ್ನು ಕೂಡ ಅವರು ಪ್ರಾರಂಭಿಸಿದರು ಎಂಬುದಾಗಿ ನಾವು ನೋಡ್ತೀವಿ. ಪ್ರೀತಿಯುಳ್ಳ ದೇವಜನರೇ, ಇವರ ಒಂದು ವಿಷಯದಲ್ಲಿ ನಾವು ನೋಡಿದ್ರೆ ಅದ್ಭುತವಾದಂತ ಕಾರ್ಯಗಳನ್ನು ಕೂಡ ಮಾಡಿದರು. 1902 ಆ ವರ್ಷದಲ್ಲಿ ಕಾಲರ ಅಂತಂದ್ರೆ ಒಂದು ಮಾರಕ ಕಾಯಿಲೆ ಅನೇಕರಿಗೆ ಅಲ್ಲಿ ಆ ಸ್ಥಳದಲ್ಲಿ ಬರ್ತಾ ಇದೆ. ಬಂದಂತ ಸಂದರ್ಭದಲ್ಲಿ ಅನೇಕ ಜನರು ಮರಣ ಹೊಂದಿರ್ತಾರೆ. 1902 ಕಾಲರ್ ಅಂತಂದ್ರೆ ಮಾರಕ ಕಾಯಿಲೆ. ಕೆಲವು ಹಳ್ಳಿಗಳಲ್ಲಿ ನಾವು ನೋಡ್ತಿರ್ತೀವಿ, ವಾಂತಿ ಆಗಲಿ, ಬೇದಿ ಆಗಲಿ, ಎಲ್ಲರಿಗೂ ಬಂದ್ರೆ ಏನಾಗ್ತದೆ ಅಂತಂದ್ರೆ ಕಾಲರ್ ಬಂದಿದೆ, ಎಲ್ಲರಿಗೆ ಹಳ್ಳಿ ಆಗಿದೆ, ಆ ಊರಲ್ಲಿ ಆಗಿದೆ ಅಂತಾರೆ. ಅದೇ ತರನೇ 1902 ಆ ನಜರೇತ್ ಎಂಬ ಹಳ್ಳಿಯಲ್ಲಿ ಆ ಕಾಯಿಲೆ ಬಂದಾಗ ಅನೇಕರಿಗೆ ಅವರು ಸಹಾಯವನ್ನು ಮಾಡಿದ್ರು ಕೂಡ ನಾವು ನೋಡ್ತೀವಿ. ಪ್ರೀತಿಯುಳ್ಳ ದೇವಜನರೇ, ಇವರ ವಿಷಯದಲ್ಲಿ ಕೂಡ ನಾವು ನೋಡೋದಾದ್ರೆ ಅವ್ರಿಗೆ ಕೆಲವು ಅನಾರೋಗ್ಯ ಸಮಸ್ಯೆಗಳಿತ್ತು. ಏನಂತಂದ್ರೆ ಅವರಿಗೆ ಒಂದು ಅಸ್ತಮ ಅನಾರೋಗ್ಯ ಇತ್ತು. ಅವರಿಗೆ 23ನೇ ತಾರೀಕು 4ನೇ ತಿಂಗಳ 1908 ಒಂದು ಪ್ರಯಾಣವನ್ನು ಬೆಳೆಸ್ತಾರೆ. ಅವರು ಡಾಕ್ಟರ್ ಹೇಳ್ತಾರೆ, ವೈದ್ಯರು, ಕೆನೆನ್ ಆರ್ಥರ್ ಅವರೇ, ನೀವು ಸ್ವಲ್ಪ ರೆಸ್ಟ್ ಅನ್ನು ತೆಗೆದುಕೊಳ್ಳಬೇಕು, ವಿಶ್ರಾಂತಿ ತೆಗೆದುಕೊಳ್ಳಬೇಕು ನೀವು. ಅದಕ್ಕೆ ನೀನು ಕೆಲವು ದಿನ ವಿಶ್ರಾಂತಿ ತೆಗೆದುಕೊಳ್ಬೇಕು, ನೀನು ಹೊರಗಡೆ ಎಲ್ಲ ತಿರುಗಾಡಬೇಡ ಎಂಬುದಾಗಿ ಹೇಳಿದ್ರು ಕೂಡ ಅವರು ಏನ್ ಮಾಡ್ತಾ ಇಲ್ಲ ಅಂತಂದ್ರೆ ರೆಸ್ಟ್ ತೆಗೊಳ್ಳಿಲ್ಲ. ಆ ರೆಸ್ಟ್ ತೆಗೆದುಕೊಳ್ಳದೆ ಇರೋ ಸಂದರ್ಭದಲ್ಲಿ ಅವರು ಒಂದು ಪ್ರಯಾಣವನ್ನು ಅಂತಂದ್ರೆ ಅವರು ಜೀವಿತವನ್ನು ಮುಂದೆ ಹಂಗೆ ಸೇವೆ ವಿಷಯದಲ್ಲಿ ನಿರಂತರವಾಗಿ ಮುಂದೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ 1908 ಅವರು ಒಂದು ರಾತ್ರಿ ಊಟವನ್ನು ಮಾಡಿ ಮಲಗಿದಂತ ಸಂದರ್ಭದಲ್ಲಿ ಆ ಮಲಗಿದಂತ ರಾತ್ರಿ ಹಾಸಿಗೆ ಮೇಲೆ ತಿರುಗಿ ಅವರು ಬೆಳಗಿನ ಸಮಯದಲ್ಲಿ ಹೇಳದೆ ಅದೇ ರೀತಿಯಲ್ಲಿ ಅವರು ಸ್ಥಿರ ನಿದ್ರೆಯಲ್ಲಿ ಹೋಗಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಪ್ರೀತಿಯುಳ್ಳ ದೇವಜನರೇ, ಅದು 27/4 ತಿಂಗಳು 1008 ವರ್ಷದಲ್ಲಿ ಅವರು ಮರಣ ಹೊಂದಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಪ್ರೀತಿಯುಳ್ಳ ದೇವಜನರೇ, ವೈದ್ಯರವ್ರಿಗೊಂದು ಮಾತು ಹೇಳಿದ್ರು, ನೀವು ವಿಶ್ರಾಂತಿ ತೆಗೆದುಕೊಳ್ಳಬೇಕು, ನೀವೇನ್ ಕೆಲಸ ಮಾಡಬಾರ್ದು, ಈಗ ನೀವೆಲ್ಲ ಫುಲ್ ಟಯರ್ಡ್ ಆಗಿದ್ದೀರಿ, ನಿಮ್ಮ ಒಂದು ಆರೋಗ್ಯ ಕಾಪಾಡಿಕೊಳ್ಬೇಕೆಂಬುದಾಗಿ ಹೇಳಿದ್ರು. ಆದ್ರೆ ಅವರು ನಿರಂತರವಾಗಿ ಸೇವೆಗೋಸ್ಕರ ಪ್ರಯಾಸ ಪಡ್ತಿದ್ರು. ಅದಕ್ಕೆ ಅವರ ಒಂದು ವಾಕ್ಯ ನಮಗೆ ತೋರಿಸ್ತಾ ಇದೆ. ಏನಂತಂದ್ರೆ 2ನೇ ತಿಮೋತಿ 4ನೇ ಅಧ್ಯಾಯ 2ನೇ ವಚನ ಏನಂತಂದ್ರೆ, ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಏನಂತಂದ್ರೆ ಅಲ್ಲಿ ವೈದ್ಯರು ಅವರಿಗೆ ಸೂಚಿಸಿದ್ರು, ಕೆನೆನವರೇ, ನಿಮಗೆ ಅಸ್ತಮ ಇದೆ, ನಿಮಗೆ ಅನಾರೋಗ್ಯ ಇದೆ, ನೀವೇನ್ ಮಾಡ್ಬೇಕು, ಸ್ವಲ್ಪ ನಿಮ್ಮ ಶರೀರಕ್ಕೆ ವಿಶ್ರಾಂತಿ ಕೊಡಿರಿ, ರೆಸ್ಟ್ ಕೊಡ್ರಿ ಎಂಬುದಾಗಿ ಅಂದ್ರೂ ಕೂಡ ಅವರು ರೆಸ್ಟ್ ಕೊಡ್ಲಿಲ್ಲವೇ. ಈ ಒಂದು ವಚನ ಅನುಕೂಲವಿಲ್ಲದ
ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅನುಕೂಲವಾದ ಕಾಲದಲ್ಲಿ ಸಮಯ ಯಾವಾಗ ಸಿಗುತ್ತೋ ಗೊತ್ತಿಲ್ಲ, ಅಷ್ಟರಲ್ಲಿ ಈ ವಾಕ್ಯವನ್ನು ಸಾರುವುದಕ್ಕೆ ಆಸಕ್ತನಾಗಿದೆ. ಇಂಗ್ಲೆಂಡ್ನಿಂದ ನಾನು ಭಾರತ ದೇಶಕ್ಕೆ ಬಂದು, ಭಾರತ ದೇಶದಲ್ಲಿ ತಮಿಳುನಾಡಿಗೆ ಬಂದು, ಅಲ್ಲಿ ತಿರುನೆಲ್ವೇಲಿ ನಜರೇತಿ ಎಂಬ ಗ್ರಾಮದಲ್ಲಿ ನಾನು ಇಷ್ಟು ದೂರ ದೇವರು ಕಳಿಸಿದ್ದಾರೆ, ನಾನು ಎಷ್ಟಾದ್ರೂ ಕೂಡ ಸೇವೆ ಮಾಡಲೇಬೇಕು ಅಂತ ತಮ್ಮ ಕೊನೆ ಉಸಿರುವರೆಗೆ ಅವರು ಆಸಕ್ತಿಯಾಗಿದ್ರು. ಸಹಾಯ ಮಾಡುವುದರಲ್ಲಿ, ಸೇವೆ ಮಾಡುವುದರಲ್ಲಿ, ಅನೇಕ ಜನರಿಗೆ ಸಹಾಯ ಮಾಡುವುದರಲ್ಲಿ ಪ್ರೀತಿಯುಳ್ಳ ದೇವಜನ. ಅದಕ್ಕೆ ಅವ್ರ ಈ ವಾಕ್ಯ ಅವರಿಗೆ ಬಹಳ ಪ್ರಾಮುಖ್ಯವಾಗಿದೆ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿ ಕೂಡ ನಾವು ದೇವರ ಒಂದು ವಾಕ್ಯವನ್ನು ಸಾರುವುದಕ್ಕೆ, ಕೇಳುವುದಕ್ಕೆ ನಾವು ಕೂಡ ಆಸಕ್ತರಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಅದಕ್ಕೆ ಪ್ರೀತಿಯುಳ್ಳ ದೇವಜನರೇ, ಪೂರ್ಣ ದೀರ್ಘ ಶಾಂತಿಯಿಂದಲೂ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅವರು ಅನೇಕ ವಿಧವಾದಂತ ರೀತಿಯಲ್ಲಿ ಉಪದೇಶ ಮಾಡ್ತಾ ಇದ್ರು. ದೀರ್ಘ ಶಾಂತಿಯಿಂದ ಅಲ್ಲಿರುವಂತ ಜನರಿಗೆ ಸಹಾಯವನ್ನು ಮಾಡುತ್ತಾ, ಈಗ ನಾನು ಬಂದಂತ ಈ ಒಂದು ಉದ್ದೇಶ, ದೇವರು ನನಗೆ ಕಳಿಸಿರುವಂತ ಈ ಉದ್ದೇಶ ನಾನು ನೆರವೇರಿಸಬೇಕೆಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವರು ಒಂದು ಮಿಷನರಿ ಕೆಲಸವನ್ನು, ಅಂದ್ರೆ ಆ ಸುವಾರ್ಥ ಸೇವೆಯನ್ನು ಮುಂದುವರಿಸುವಂತೆ ಅವರು ತೀರ್ಮಾನ ತೆಗೆದುಕೊಂಡ್ರು. ಪ್ರೀತಿಯುಳ್ಳ ದೇವಜನ, ಇವತ್ತು ದಿವಸ ನಮ್ಗೆ ಕೂಡ ಒಂದು ಒಳ್ಳೆ ಅವಕಾಶ, ಒಳ್ಳೆ ಒಂದು ಸಂದರ್ಭ, ನಾವು ಸುವಾರ್ಥ ಸಾರುವುದಾಗಲಿ, ಇತರಿಗೋಸ್ಕರ ಪ್ರಾರ್ಥನೆ ಮಾಡುವುದಾಗಲಿ, ಇತರಿಗೆ ನಾವು ಸಹಾಯವನ್ನು ಮಾಡುವುದಾಗಲಿ, ದೇವರು ನಮಗೂ ಕೂಡ ಒಂದೊಂದು ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶ ನಮ್ಮ ಜೀವಿತದಲ್ಲಿ ಒಳ್ಳೆ ಅವಕಾಶ, ಅದು ನಾವು ಜೀವ ಇರುವವರೆಗೆ ಇದು ಒಳ್ಳೆ ಅವಕಾಶ. ಇಷ್ಟರೊಳಗೆ ಕರ್ತನೆ, ನಾನು ಕೂಡ ಒಂದು ಸೇವೆ ಮಾಡಬೇಕಲ್ಲ, ನಾನು ಕೂಡ ಇತರಿಗೆ ಸಾರಬೇಕಲ್ಲ. ಅವತ್ತಿನ ದಿವಸ ಆ ಮಿಷನರಿ ಅವರಿಗೆ, ಆ ಕೆನೆನ್ ಆರ್ಥರ್ ಅವರಿಗೆ ಕೊಟ್ಟಿರುವಂತ ಅವಕಾಶ ಇವತ್ತು ನನಗೆ ಕೊಡು, ನಾನು ಕೂಡ ಒಬ್ಬ ಸೇವಕನಾಗಿ ಇದ್ದೇನೆ, ನಾನು ಕೂಡ ಒಂದು ಸಭೆ ಹಿರಿಯನಾಗಿದ್ದೇನೆ, ನಾನು ಕೂಡ ಒಂದು ಸೇವೆ ಮಾಡಬೇಕು ಎಂಬ ಒಳ್ಳೆಯ ಒಂದು ಆಲೋಚನೆ, ವಿಶ್ವಾಸ ನಮಗೆ ಕೊಟ್ಟು ನಮ್ಮನ್ನು ಬಲಪಡಿಸಿ ಎಂಬುದಾಗಿ ದೇವರಲ್ಲಿ ನಾವು ಕೇಳ್ಕೋಬೇಕು. ಅದಕ್ಕೆ ಯೇಸು ಸ್ವಾಮಿ ಅಂತ, ದೇವರು ನನಗೆ ಕೊಟ್ಟಿರುವಂತ ಅವಕಾಶ, ಕಾಲಾವಕಾಶ, ದೇವರು ನನಗೆ ಕೊಟ್ಟಿರುವಂತ ಸ್ವಲ್ಪ ಸಮಯದಲ್ಲಿ ನಾನು ಸಂಪೂರ್ಣವಾಗಿ ನಿನ್ನ ಚಿತ್ತವನ್ನು ನೆರವೇರಿಸಿದ್ದೇನೆ, ದೇವರು ಕೊಟ್ಟಂತ ಕೆಲಸವನ್ನು ನಾನು ಮುಗಿಸಿದ್ದೇನೆ ಎಂಬುದಾಗಿ ಹೇಳ್ತಾರೆ ಯೇಸು ಸ್ವಾಮಿ. ಯೇಸು ಸ್ವಾಮಿಯಾಗ ನಾವು ಕೂಡ ಕೆಲಸವನ್ನು ಮಾಡಿ ಒಂದು ಮಿಷನರಿ ಅವರ ಕೆನೆನ್ ಆರ್ಥರ್ ಒಂದು ವಿಶ್ವಾಸ ಜೀವಿತವನ್ನು ನಾವು ತಿಳಿದುಕೊಂಡಿದ್ದೇವೆ. ಅವರು ಕೂಡ ಅನೇಕ ಕಷ್ಟಗಳು, ಬಾಧಗಳು, ಅನಾರೋಗ್ಯದಲ್ಲಿದ್ದರೂ ಕೂಡ ಮುಂದೆ ಬಂದರು. ಅದೇ ರೀತಿಯಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಕೂಡ ಅಂತ ಸೇವೆಯನ್ನು ಮಾಡಿ ನಾವು ಕೂಡ ಸುವಾರ್ತೆಯನ್ನು ಸಾರುತ್ತಾ, ಇತರರಿಗೆ ಸಹಾಯವನ್ನು ಮಾಡುತ್ತಾ ನಮ್ಮ ಒಂದು ಸೇವಾ ಜೀವಿತವನ್ನು ಮುಂದೆ ನಡೆಸೋಣ ಅಂತ ಕೃಪೆ ದೇವರು ನಮಗೆ ಒದಗಿಸಿಕೊಡ್ಲಿ. ಪ್ರಾರ್ಥನೆಯನ್ನು ಮಾಡೋಣ. ಸುಜ್ಞಾನ ಶ್ರೇಷ್ಠನಾಗಿರುವಂತ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರ. ಕೆನೆನ್ ಆರ್ಥರ್ ಅವರ ವಿಷಯದಲ್ಲಿ ಸ್ವಾಮಿ ಇಂಗ್ಲೆಂಡ್ ದೇಶದಿಂದ ನಮ್ಮ ಭಾರತ ದೇಶಕ್ಕೆ ಬಂದು ಈ ರೀತಿಯಲ್ಲಿ ಸೇವೆ ಮಾಡಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಅದ್ಭುತವಾದಂತ ಸೇವೆ, ಒಂದಲ್ಲ ಕರ್ತನೆ, ಅನೇಕ ವಿಧವಾದಂತ ಸೇವೆ, ಬಡವರಿಗೂ ಕರ್ತನೆ, ಅನಾಥರಿಗೂ ಕರ್ತನೆ ಅನೇಕ ವಿಧವಾದಂತ ಸೇವೆಯನ್ನು ಮಾಡಿದ್ರು. ಅಪ್ಪ, ಅವ್ರ ಜೀವಿತದಲ್ಲಿ ಕರ್ತನೆ ಅನುಕೂಲವಿಲ್ಲದಲ್ಲಿಯೂ ಅನುಕೂಲವಾದಂತ ಸ್ಥಳದಲ್ಲಿ ಕೂಡ ವಾಕ್ಯವನ್ನು ಸಾರುವುದಕ್ಕಂತಂದ್ರೆ ಅವ್ರಿಗೂ ಕೊಟ್ಟಿರುವಂತ ಒಂದು ಕೆಲಸವನ್ನು, ಸೇವೆಯನ್ನು ಅದ್ಭುತವಾದಂತ ರೀತಿಯಲ್ಲಿ ಮಾಡಿದ್ದಾರೆ. ನಾವು ಕೂಡ ಆ ರೀತಿಯಲ್ಲಿ ಮಾಡುವಂತೆ ನೀನು ನಮಗೆ ಒಂದು ಒಳ್ಳೆಯ ಉದಾಹರಣೆ, ಒಬ್ಬ ಜೀವಿತದಲ್ಲಿ ಕರ್ತನೆ ಅಪ್ಪ, ಒಬ್ಬರ ಜೀವಿತವನ್ನು ನಮ್ಮ ಮುಂದೆ ಇವತ್ತಿನ ಬೆಳಗಿನ ಜಾವದಲ್ಲಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನ ವಿಷಯದಲ್ಲಿ ಕೂಡ ದೇವರು ನನಗೆ ಕೊಟ್ಟಂತ ಆತನ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ ಅಂತಂದ್ರೆ ಸ್ವಾಮಿ, ನಿನ್ನ ಚಿತ್ತ ಏನಂತಂದ್ರೆ ಸುವಾರ್ತೆ ಸಾರಬೇಕು, ಅನೇಕ ಜನರಿಗೆ ರಕ್ಷಣೆಯನ್ನು ಕೊಡುವಂಥದ್ದೇ ನಿನ್ನ ಚಿತ್ತವಾಗಿದೆ. ಅಂದು ಯೇಸು ಸ್ವಾಮಿ ಅವರು ಮಾಡಿದರು, ಅಂದು ಕೆನೆನ್ ಅವರು ಕೂಡ ಮಾಡಿದರು. ಇವತ್ತಿನ ದಿವಸ ನಾವು ಕೂಡ ಅಂತ ಕಾರ್ಯಗಳನ್ನು ಮಾಡುವಂತೆ ಕೃಪೆ ಕೊಡು. ಈ ವಾಕ್ಯವನ್ನು ಕೇಳಿದಂತ ನಮ್ಮೆಲ್ಲರನ್ನು ಕೂಡ ಬಲಪಡಿಸು. ವಿಶೇಷವಾಗಿ ನಮ್ಮ ಕಲ್ವರಿ ಚಾಪಲ್ ಸಭೆಗಳನ್ನು ಪ್ರಾಮುಖ್ಯವಾಗಿ ಆಶೀರ್ವದಿಸು. ಇಡೀ ಕರ್ತನೆ ಮತ್ತು ಭಾರತ ದೇಶದಲ್ಲಿ ನಡೆಯುವಂತ ಪ್ರತಿಯೊಂದು ಸೇವೆಯನ್ನು ಆಶೀರ್ವದಿಸು. ವಿಶೇಷವಾಗಿ ನಮ್ಮ ಮೇಲಿನ ಅಧಿಕಾರಿಗಳಾಗಿರುವಂತ ಅಯ್ಯನವರಿಗಾಗಿ ಮತ್ತು ಅವ್ರ ಕುಟುಂಬ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ.
ನಮ್ಮೆಲ್ಲ ಪ್ರಾಜೆಕ್ಟ್ ಅಧಿಕಾರಿಗಳು ಕರ್ತನೆ, ನವನೀತ್ ಸರ್, ಕಾಶಿ ಸರ್, ಸಂತೋಷ್ ಸರ್, ಪೌಲ್ ಸರ್, ಇನ್ನೂ ಅನೇಕ ಎಲ್ಲಾ ಅಧಿಕಾರಿಗಳನ್ನು ಕೂಡ ಆಶೀರ್ವಾದ ಮಾಡಿ, ಎಲ್ಲಾ ದೈವ ಬೋಧಕರನ್ನು ಕೂಡ ಆಶೀರ್ವಾದ ಮಾಡಿ ಕರ್ತನೆ, ಮತ್ತು ಸಭೆ ಹಿರಿಯರನ್ನು ಕೂಡ ಆಶೀರ್ವಾದ ಮಾಡಿ ಕರ್ತನೆ. ನಮ್ಮ ದೇಶಕ್ಕಾಗಿ, ಪ್ರಪಂಚಕ್ಕಾಗಿ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಎಲ್ಲಾ ಸ್ಥಳದಲ್ಲಿ ನಿನ್ನ ವಾಕ್ಯವನ್ನು ಹಂಚುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ನಮ್ಮೊಟ್ಟಿಗೆ ಇದ್ದಿದ್ದಕ್ಕಾಗಿ, ನಮ್ಮೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೆನ್.